ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ಸುಷ್ಮಾ. ಕೊರೋನಾ ನಿಯಂತ್ರಣಕ್ಕೆ ಜೂನ್ 13ರವರೆಗೂ ಕಠಿಣ ಲಾಕ್ ಫಿಕ್ಸಾ? ನಾಳೆಯೇ ಫೈನಲ್ ಆಗುತ್ತಾ ಕರುನಾಡಿನ ಲಾಕ್ಡೌನ್ ಭವಿಷ್ಯ? ಲಾಕ್ಡೌನ್ ಮಧ್ಯೆ ವಿವಾಹ ಬಂಧನಕ್ಕೆ ಒಳಗಾದ ನಟಿ ಪ್ರಣೀತಾ, ಇದೆಲ್ಲವನ್ನು ನೋಡೋಣ. ಮತ್ತೊಂದು ವಾರ ಲಾಕ್ ಆಗೇ ಬಿಡುತ್ತಾ ಕರುನಾಡು? ಲಾಕ್ಡೌನ್ ವಿಸ್ತರಣೆಗೆ ಶಿಫಾರಸು ಮಾಡಿರೋ ತಾಂತ್ರಿಕ ಸಮಿತಿ ಕೊಟ್ಟ ಕಾರಣಗಳು ಏನು? ನಾಳೆಯೇ ಲಾಕ್ಡೌನ್ ಭವಿಷ್ಯ ಫೈನಲ್ ಆಗುತ್ತಾ? ಇದೆಲ್ಲವನ್ನು ನೋಡೋಣ ಜೂನ್ ಲಾಕ್ಡೌನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಕಂಟ್ರೋಲ್ ಮಾಡೋಕೆ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಮುಂದುವರಿಯೋದು ಬಹುತೇಕ ಪಕ್ಕಾ ಆಗಿದೆ. ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯವೇ ಕಂಪ್ಲೀಟ್ ಲಾಕ್ ಆಗಿದ್ದು, ಹೆಮ್ಮಾರಿ ತಡೆಗೆ ಲಾಕ್ಡೌನ್ ಮುಂದುವರಿಸುವ ಸಾಧ್ಯತೆ ಇದೆ. ಇನ್ನೊಂದು ವಾರ ಲಾಕ್ ಆದರೆ ಪಾಸಿಟಿವಿಟಿ ಕಡಿಮೆ ಆಗೋ ನಿರೀಕ್ಷೆ ಇದ್ದು, ಸಲಹಾ ಸಮಿತಿ ವರದಿ ಸಲ್ಲಿಸಿದ್ದು, ವರದಿಯ ಆಧಾರದ ಮೇಲೆ ಲಾಕ್ಡೌನ್ ಭವಿಷ್ಯ ನಿರ್ಧಾರವಾಗಲಿದೆ. ರಾಜ್ಯದಲ್ಲಿ ಲಾಕ್ಡೌನ್ ಮುಂದುವರಿಸೋಕೆ ತಾಂತ್ರಿಕ ಸಲಹಾ ಸಮಿತಿ 3 ಕಾರಣ ಕೊಟ್ಟಿದೆ. ರಾಜ್ಯದಲ್ಲಿ ಏಕಾಏಕಿ ಲಾಕ್ಡೌನ್ ತೆರವು ಮಾಡುವುದು ಬೇಡ. ಅನ್ಲಾಕ್ನಲ್ಲಿ ಜನ ಒಂದೇ ಬಾರಿಗೆ ಓಡಾಡೋಕೆ ಶುರು ಮಾಡಿದರೆ ಕಷ್ಟವಾಗಲಿದ್ದು, ಮತ್ತೆ ಸೋಂಕಿನ ಸಂಖ್ಯೆ ಹೆಚ್ಚಾಗಿ ಲಾಕ್ಡೌನ್ ಮಾಡಬೇಕಾಗುತ್ತೆ. ಹೀಗಾಗಿ ಈಗಿರುವ ಲಾಕ್ಡೌನ್ ಮುಂದುವರಿಸಬೇಕು ಅಂತ ತಾಂತ್ರಿಕ ಸಲಹಾ ಸಮಿತಿ ಹೇಳಿದೆ. ಪಾಸಿಟಿವಿಟಿ ರೇಟ್ ಕಡಿಮೆ ಆಗೋ ತನಕ ಕರ್ನಾಟಕದಲ್ಲಿ ಲಾಕ್ಡೌನ್ ಮಾಡಬೇಕು ಅಂತ ತಾಂತ್ರಿಕ ಸಲಹಾ ಸಮಿತಿ ಹೇಳಿದೆ. ಸದ್ಯ ಕರ್ನಾಟಕದಲ್ಲಿ ಪಾಸಿಟಿವಿಟಿ ರೇಟ್ 15%ರಷ್ಟಿದೆ. ಒಂದು ವೇಳೆ ಲಾಕ್ಡೌನ್ ತೆರವು ಮಾಡಿದರೆ ಸೋಂಕು ಹೆಚ್ಚಾಗಿ ಪಾಸಿಟಿವಿಟಿ ರೇಟ್ ಮತ್ತೆ ಹೆಚ್ಚಾಗಲಿದೆ. ಅಲ್ಲದೆ ರಾಜ್ಯದಲ್ಲಿ ಸೋಂಕಿತರ ಸಾವಿನ ಪ್ರಮಾಣ 1.87ರಷ್ಟಿದ್ದು, ಇದನ್ನು 1ಕ್ಕಿಂತ ಕಡಿಮೆ ಮಾಡಲೇಬೇಕಾದ ಅನಿವಾರ್ಯ ಇದೆ. ಹೀಗಾಗಿ ಸೋಂಕು ಕಡಿಮೆ ಮಾಡಬೇಕು ಅಂದರೆ ಲಾಕ್ಡೌನ್ ಮುಂದುವರಿಸಬೇಕು ಅಂತ ತಜ್ಞರು ಹೇಳಿದ್ದಾರೆ. ನಾಳೆಯೇ ಲಾಕ್ಡೌನ್ ಭವಿಷ್ಯ ಫೈನಲ್ ಆಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿ ವರದಿ ಸಲ್ಲಿಸಿದ್ದು, ವರದಿ ಬಗ್ಗೆ ನಾಳೆ ಸಚಿವರ ಜೊತೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಹತ್ವದ ಸಭೆ ನಡೆಸಲಿದ್ದಾರೆ. ಸಮಿತಿ ವರದಿ ಬಗ್ಗೆ ನಾಳೆ ಸಚಿವರ ಜೊತೆಗೆ ಸಿಎಂ ಚರ್ಚಿಸಿ ಸಚಿವರಿಂದ ಅಭಿಪ್ರಾಯ ಸಂಗ್ರಹಿಸಲಿದ್ದಾರೆ. ಸಭೆ ನಂತರ ಅಂತಿಮ ನಿರ್ಧಾರ ಕೈಗೊಳ್ಳಲಿರುವ ಸಿಎಂ ನಾಳೆ ಲಾಕ್ಡೌನ್ ಫೈನಲ್ ಮಾಡುವ ಸಾಧ್ಯತೆ ಇದೆ. ನಾಳೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಭೆ ನಡೆಸುವ ಬಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸುಳಿವು ನೀಡಿದ್ದಾರೆ. ಲಾಕ್ಡೌನ್ ಬಗ್ಗೆ ಸಚಿವರ ಜೊತೆಗೆ ಸಿಎಂ ಬಿಎಸ್ವೈ ನಾಳೆ ಚರ್ಚಿಸಬಹುದು ಅಂತ ಸುಧಾಕರ್ ಹೇಳಿದ್ದಾರೆ. ತಜ್ಞರ ವರದಿ ಆಧರಿಸಿ ಸಿಎಂ ಚರ್ಚೆ ನಡೆಸುತ್ತಾರೆ. ಇದಾದ ಬಳಿಕ ಲಾಕ್ಡೌನ್ ಬಗ್ಗೆ ತೀರ್ಮಾನಿಸುತ್ತಾರೆ ಅಂತ ಸುಧಾಕರ್ ಹೇಳಿದರು. ಲಾಕ್ಡೌನ್ ಭವಿಷ್ಯಕ್ಕೆ ವಾರದ ಅಂತ್ಯದ ಮುಹೂರ್ತ ನಿಗದಿ ಮಾಡಲಾಗಿದೆ. ಜೂನ್ 4ರಿಂದ 5ರ ನಂತರ ಲಾಕ್ಡೌನ್ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಬಿಎಸ್ವೈ ಹೇಳಿದ್ದಾರೆ. ಈ ವಾರ ಅಂತ್ಯದವರೆಗೆ ಪರಿಸ್ಥಿತಿ ಬಗ್ಗೆ ಅವಲೋಕಿಸುತ್ತೇನೆ. ಜೂನ್ 7ರವರೆಗೆ ಈಗಿರುವ ಲಾಕ್ಡೌನ್ ಮುಂದುವರಿಯುತ್ತೆ ಅಂತ ಕೋವಿಡ್ ಕರ್ತವ್ಯದಲ್ಲಿರುವ ನರ್ಸ್ಗಳ ಜೊತೆ ಚರ್ಚಿಸಿದ ಬಳಿಕ ಸಿಎಂ ಹೇಳಿದರು. ಕೊರೋನಾ ಸುಳಿಯಲ್ಲಿ ಸಿಲುಕಿ ನರಳುತ್ತಿರುವವರಿಗೆ ರಾಜ್ಯ ಸರ್ಕಾರ ನೆರವಿಗೆ ಧಾವಿಸುವ ಸಾಧ್ಯತೆ ಇದೆ. ಈಗಾಗಲೇ ಮೊದಲ ಹಂತದಲ್ಲಿ ಆರ್ಥಿಕ ಪ್ಯಾಕೇಜ್ ಘೋಷಿಸಿದ್ದು, ಈಗ 2ನೇ ಹಂತದಲ್ಲಿ ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡುವ ನಿರೀಕ್ಷೆ ಇದೆ. ಹೀಗಾಗಿ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಜೊತೆ ಸಿಎಂ ಬಿಎಸ್ವೈ ಚರ್ಚೆ ನಡೆಸಿದರು. ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿರುವ ವರದಿ ಬಗ್ಗೆ ಕೂಡ ಚರ್ಚಿಸಿದರು. ಜೂನ್ 7ರ ಬಳಿಕವೂ ಲಾಕ್ಡೌನ್ ಮುಂದುವರಿಕೆ ಖಚಿತವಾಗಿದೆ. ಕೋವಿಡ್ ಉಸ್ತುವಾರಿ ಸಚಿವರ ಪೈಕಿ 3 ಲಾಕ್ಡೌನ್ ಮುಂದುವರಿಕೆಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೋವಿಡ್ ಉಸ್ತುವಾರಿ ಸಚಿವರು ಸಿಎಂ ಬಿಎಸ್ವೈಗೆ ಅಭಿಪ್ರಾಯ ಸಲ್ಲಿಕೆ ಮಾಡಿದ್ದು, ಹೀಗಾಗಿ ಮತ್ತೊಂದು ವಾರ ಲಾಕ್ಡೌನ್ ಮುಂದುವರಿಕೆ ಆಗೋ ಸಾಧ್ಯತೆ ಇದೆ. ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಸಲಹಾ ಸಮಿತಿ ವರದಿ ಸಲ್ಲಿಸಿದ್ದು, ಈ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ಮುಂದುವರಿಸೋಕೆ ಬಿಬಿಎಂಪಿ ಸಲಹೆ ನೀಡಿದ್ದು, ಅನ್ಲಾಕ್ ಆದ್ಮೇಲೆ ಕಟ್ಟುನಿಟ್ಟಿನ ಷರತ್ತು ವಿಧಿಸೋಕೆ ಪಟ್ಟು ಹಿಡಿದಿದೆ. ಸೋಂಕಿತರು ಹೆಚ್ಚು ಪತ್ತೆಯಾದರೆ ಚಿಕಿತ್ಸೆ ನೀಡೋಕೆ ಸಂಕಷ್ಟವಾಗಲಿದ್ದು, ಹೋಮ್ ಐಸೋಲೇಷನ್ ಪದ್ಧತಿ ರದ್ದುಪಡಿಸೋಕೆ ಬಿಬಿಎಂಪಿ ಪ್ಲಾನ್ ಮಾಡಿದೆ. ಅಲ್ಲದೆ ಸೋಂಕಿತರನ್ನ ಟ್ರಯಲ್ ಸೆಂಟರ್ಗೆ ಶಿಫ್ಟ್ ಮಾಡೋಕೆ ಸಲಹೆ ನೀಡಿದ್ದು, ಅನ್ಲಾಕ್ ಬಳಿಕ ತೀವ್ರ ಸೋಂಕಿನ ಲಕ್ಷಣ ಇದ್ದವರಿಗಷ್ಟೇ ಕೊರೋನಾ ಟೆಸ್ಟ್ ಮಾಡಿಸುವ ಸಾಧ್ಯತೆ ಇದೆ. ಕರುನಾಡ ಜನರಿಗೆ ಜೂನ್ ಪೂರ್ತಿ ಮನೆ ವಾಸವೇ ಫಿಕ್ಸಾ? ಮುಂದಿನ ವಾರದಿಂದ ಸದ್ಯಕ್ಕಿರುವ ವಿನಾಯಿತಿಗಳಿಗೂ ಕೊಕ್ಕೆ ಬೀಳುತ್ತಾ? ಬೆಂಗಳೂರಿನಲ್ಲಿ ಹಂತ ಹಂತವಾಗಿ ರಿಲೀಫ್ ಉತ್ತಮ ಅಂತ ಹೇಳಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಮತ್ತೆ ಲಾಕ್ ಫಿಕ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯಕ್ಕೆ ಹಾಕಿರುವ ಬೀಗ ಜೂನ್ 7ಕ್ಕೆ ತೆರೆಯೋದು ಬಹುತೇಕ ಅನುಮಾನವಾಗಿದೆ. ಮತ್ತಷ್ಟು ದಿನ ಲಾಕ್ಡೌನ್ ಮುಂದುವರಿಕೆಗೆ ತಜ್ಞರು ಸಲಹೆ ನೀಡಿದ್ದು, ಈ ಬಾರಿ ವಾರವ 15 ದಿನವ ಅನ್ನೋದು ಇನ್ನೂ ನಿಗೂಢವಾಗಿದೆ. ಶೀಘ್ರವೇ ಸಚಿವರ ಜೊತೆ ಸಿಎಂ ಸಭೆ ನಡೆಸಿ ಈ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಜೂನ್ ತಿಂಗಳ ಪೂರ್ತಿ ಕರುನಾಡ ಜನರಿಗೆ ಮನೆವಾಸವೇ ಫಿಕ್ಸ್ ಅಂತ ಹೇಳಲಾಗುತ್ತಿದೆ.
ಜೂನ್ 7ರ ಬಳಿಕವೂ ಮತ್ತೆ ಒಂದು ವಾರ ಲಾಕ್ಡೌನ್ ಫಿಕ್ಸ್ ಆಗಿದ್ದು TV9ಗೆ ಲಾಕ್ಡೌನ್ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಸದ್ಯದ ಪಾಸಿಟಿವಿಟಿ ರೇಟ್ ಆಧರಿಸಿ ಲಾಕ್ಡೌನ್ ಕಂಟಿನ್ಯೂ ಮಾಡಲಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿಯು ಇದೇ ರೀತಿ ಸಲಹೆ ನೀಡಿದ್ದು ಒಂದು ವಾರ ಲಾಕ್ಡೌನ್ ಮುಂದುವರಿಸಲು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಪಕ್ಕಾ ಎನ್ನಲಾಗಿದೆ. ಜೂನ್ 7ರಿಂದ 13ರವರೆಗೆ ಲಾಕ್ಡೌನ್ ವಿಸ್ತರಣೆಗೆ ತಜ್ಞರು ಸಲಹೆ ನೀಡಿದ್ದು ಜೂನ್ 13ರ ಬಳಿಕ ವಾರಕ್ಕೊಮ್ಮೆ ವರದಿ ಪಡಿಬೇಕು ಅಂತ ಹೇಳಿದ್ದಾರೆ. ತಜ್ಞರ ವರದಿ ಆಧಾರದ ಮೇಲೆ ಆರ್ಥಿಕ ಚಟುವಟಿಕೆಗಳಿಗೆ ಹಂತ ಹಂತವಾಗಿ ಸಡಿಲಿಕೆ ಮಾಡಿದ್ದಾರೆ. ಅಲ್ಲದೆ ಸಮಿತಿ ವರದಿ ಆಧರಿಸಿ ಸರ್ಕಾರ ಲಾಕ್ಡೌನ್ ವಿಸ್ತರಣೆ ಅನ್ಲಾಕ್ ಬಗ್ಗೆ ತೀರ್ಮಾನ ಮಾಡಲಿದೆ. ಕರ್ನಾಟಕದ ನಗರ ಪ್ರದೇಶದಲ್ಲಿ ಕೊರೋನಾ ಕೇಸ್ ಸದ್ಯ ನಿಯಂತ್ರಣದಲ್ಲಿದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗಿದೆ. ಅಲ್ಲದೆ ಡೆತ್ ರೇಟ್ ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ. ಹೀಗಾಗಿ ಮತ್ತೊಂದು ವಾರ ಲಾಕ್ಡೌನ್ ಮುಂದುವರಿಸಲು ತಜ್ಞರು ಸಲಹೆ ನೀಡಿದ್ದಾರೆ. ಅಲ್ಲದೆ ಕೆಲ ಸಚಿವರು ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಜೂನ್ 7ರ ನಂತರವೂ ಒಂದು ವಾರ ಲಾಕ್ಡೌನ್ ಫಿಕ್ಸ್ ಅಂತ ಹೇಳಲಾಗುತ್ತಿದೆ. ಲಾಕ್ಡೌನ್ ಕಂಟಿನ್ಯೂ ಮಾಡುವಂತೆ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸು ಮಾಡುತ್ತಿದ್ದಂತೆ ಹೊಸ ನಿಯಮಗಳ ಬಗ್ಗೆ ಕುತೂಹಲ ಮೂಡಿದೆ. ಮತ್ತೊಂದು ವಾರ ಲಾಕ್ಡೌನ್ ವಿಸ್ತರಿಸಿದ್ರೆ ವಿನಾಯಿತಿಗಳಿಗೆ ಇರುವ ಮಿತಿ ಮತ್ತಷ್ಟು ಕಠಿಣ ಆಗುತ್ತಾ ಅನ್ನೋ ನಿರೀಕ್ಷೆ ಹುಟ್ಟಿಸಿದೆ. ಅಗತ್ಯ ವಸ್ತುಗಳ ಖರೀದಿಯ ಸಮಯ ಕಡಿತ ಆಗುತ್ತಾ, ವಾರದಲ್ಲಿ ಇಂತಿಷ್ಟೇ ದಿನ ಖರೀದಿಗೆ ಅಂತ ಹೊಸ ರೂಲ್ಸ್ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕೊರೋನಾ ಕಂಟ್ರೋಲ್ಗೆ ಲಾಕ್ಡೌನ್ ಮಾಡಿರುವ ಸರ್ಕಾರ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿದೆ. ಆದರೆ ಕೆಲ ಜಿಲ್ಲೆಗಳಲ್ಲಿ ಈಗಾಗಲೇ ಖರೀದಿಗೆ ದಿನ ನಿಗದಿ ಮಾಡಲಾಗಿದೆ. ವಾರದಲ್ಲಿ ಇಂತಿಷ್ಟೇ ದಿನ ದಿನಸಿ ಖರೀದಿ ಮಾಡಬೇಕು ಅಂತ ನಿಯಮ ಮಾಡಲಾಗಿದೆ. ಹೀಗಾಗಿ ಇಡೀ ರಾಜ್ಯಾದ್ಯಂತ ಇದೇ ರೀತಿ ಹೊಸ ರೂಲ್ಸ್ ಜಾರಿಗೆ ತರುತ್ತಾರಾ ಅಥವಾ ಖರೀದಿಯ ಸಮಯದಲ್ಲಿ ಮತ್ತಷ್ಟು ಕಡಿತ ಮಾಡ್ತಾರಾ ಅನ್ನೋದು ಪ್ರಶ್ನೆಯಾಗಿದೆ. ಹಂತ ಹಂತವಾಗಿ ಲಾಕ್ಡೌನ್ ರಿಲೀಫ್ ಮಾಡಿದ್ರೆ ಉತ್ತಮ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಕೊರೋನಾ ಕೇಸ್ನ ಪ್ರಮಾಣ ಕಡಿಮೆ ಆಗಬೇಕು, ತಳಮಟ್ಟದಲ್ಲಿ ಸೋಂಕಿತರು ಐಸೋಲೇಷನ್ ಆಗಬೇಕು. ಸದ್ಯ ಬೆಂಗಳೂರಲ್ಲಿ ಎರಡೂ ಆಗ್ತಿದೆ. ಹೀಗಾಗಿ ಸಾಮಾಜಿಕ ಜೀವನದ ಬಗ್ಗೆ ನಮಗೆ ಕಾಳಜಿ ಇದ್ದು ಹಂತ ಹಂತವಾಗಿ ರಿಲೀಫ್ ಮಾಡಿದ್ರೆ ಉತ್ತಮ ಅಂತ ಗೌರವ್ ಗುಪ್ತಾ ಹೇಳಿದ್ದಾರೆ. ಈ ಬಗ್ಗೆ ಸರ್ಕಾರಕ್ಕೂ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಮಾಡುವಂತೆ ಸಚಿವರು ಕೂಡ ಒತ್ತಾಯಿಸಿದ್ದಾರೆ. ನನ್ನ ಪ್ರಕಾರ ರಾಜ್ಯದಲ್ಲಿ ಏಕಾಏಕಿ ಅನ್ಲಾಕ್ ಬೇಡ, ಹಂತ ಹಂತವಾಗಿ ಅನ್ಲಾಕ್ ಮಾಡುವುದು ಉತ್ತಮ ಅಂತ ದೊಡ್ಡಬಳ್ಳಾಪುರದಲ್ಲಿ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ವರದಿಯ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎಲ್ಲ ಸಚಿವರು ಕುಳಿತು ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತೇವೆ ಎಂದು ಅಶೋಕ್ ಹೇಳಿದ್ದಾರೆ. ರಾಜ್ಯ ಸೇರಿದಂತೆ ಬೆಂಗಳೂರಿನಲ್ಲಿ ಸದ್ಯ ಕೊರೋನಾ ಇಳಿಕೆ ಆಗುತ್ತಿದ್ದರೂ ಅಪಾಯ ತಪ್ಪಿದ್ದಲ್ಲ. ಹೀಗಾಗಿ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ 2,000 ಇಳಿಸೋಕೆ ಬಿಗ್ ಪ್ಲಾನ್ ಮಾಡಿದ್ದು ಬೆಂಗಳೂರಿನಲ್ಲಿ ಸೋಂಕಿತರ ನಂಬರ್ 500ಕ್ಕೆ ಇಳಿಸುವ ಟಾರ್ಗೆಟ್ ಇಟ್ಟುಕೊಳ್ಳಲಾಗಿದೆ. ಇದೇ ವಿಚಾರವಾಗಿ ಮಾತಾಡಿದ ಸಚಿವ ಆರ್ ಅಶೋಕ್, ಕೊರೋನಾ ಕೇಸ್ ಕಡಿಮೆ ಆದರಷ್ಟೇ ಲಾಕ್ಡೌನ್ ಸ್ಥಗಿತ, ಕೇಸ್ ಕಡಿಮೆ ಆಗದಿದ್ರೆ ಲಾಕ್ಡೌನ್ ಮುಂದುವರಿಕೆ ಅಂತ ಹೇಳಿದ್ದಾರೆ. ಜೊತೆಗೆ ಕೊರೋನಾ ನಿಯಂತ್ರಿಸಲು ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಸರ್ಕಾರದ 2ನೇ ಹಂತದ ಆರ್ಥಿಕ ಪ್ಯಾಕೇಜ್ನಲ್ಲಿ ಯಾರ್ಯಾರಿಗೆ ನೆರವು? ವಿರೋಧ ವ್ಯಕ್ತವಾಗ್ತಿದ್ದಂತೆ ಲಾಕ್ಡೌನ್ನ ನಿಲುವು ಬದಲಿಸಿದ್ರ ಸಚಿವರು. ಲಾಕ್ ವಿಸ್ತರಣೆಗೆ ಪಕ್ಷಾತೀತವಾಗಿ ಒತ್ತಾಯ ವ್ಯಕ್ತವಾಗಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಲೀಡರ್ಸ್ ರಿಯಾಕ್ಷನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲಾಕ್ಡೌನ್ ಬಗ್ಗೆ ನಿರ್ಧರಿಸೋಕೆ ಇನ್ನೂ ಸಮಯವಿದ್ದು ಕೊರೋನಾ ಪ್ರಕರಣ ಆಧರಿಸಿ ತೀರ್ಮಾನಿಸ್ತೀವಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಇದೇ ವೇಳೆ ಆರ್ಥಿಕ ಪ್ಯಾಕೇಜ್ ಬಗ್ಗೆ ಪ್ರತಿಕ್ರಿಯಿಸಿದ ಅಶ್ವಥ್ ನಾರಾಯಣ್, ಸಿನಿಮಾ ಕಾರ್ಮಿಕರಿಗೂ 2ನೇ ಹಂತದಲ್ಲಿ ಪ್ಯಾಕೇಜ್ ನೀಡ್ತೇವೆ. ಇದರಲ್ಲಿ ಸಿನಿಮಾ ತಂತ್ರಜ್ಞರು, ಕಾರ್ಮಿಕರು ಸೇರ್ಪಡೆಯಾಗಲಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಲಾಕ್ಡೌನ್ ವಿಚಾರದಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ನಿಲುವು ಬದಲಿಸಿದಂತೆ ಕಾಣಿಸ್ತಾ ಇದೆ. ಅನ್ಲಾಕ್ ಮಾಡಬೇಕು ಅಂತ ಒತ್ತಾಯಿಸಿದ್ದ ಅವರು 11 ಕ್ಷೇತ್ರಗಳ ಟಾಸ್ಕ್ ಫೋರ್ಸ್ನ ವಿಚಾರವನ್ನ ಕೇಳಿದ್ದೇನೆ. ಲಾಕ್ಡೌನ್ ತೆರವು ಬಗ್ಗೆ ನಾನು ತೀರ್ಮಾನ ಮಾಡಲ್ಲ ಅಂತ ಹೇಳಿದ್ದಾರೆ. ವಿಕಾಸಸೌಧದಲ್ಲಿ ಮಾತನಾಡಿದ ಅವರು, ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ, 11 ಶಾಸಕರ ಅಭಿಪ್ರಾಯ ಕೇಳಿ ಹೇಳಿದ್ದೇನೆ ಅಷ್ಟೇ ಅಂತ ತಿಳಿಸಿದ್ರು.
ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ ಅಂತ ಡಿಸಿಎಂ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಜೂನ್ 7ರವರೆಗೂ ರಾಜ್ಯದಲ್ಲಿ ಲಾಕ್ಡೌನ್ ಜಾರಿಯಲ್ಲಿ ಇರಲಿದೆ. ಮುಂದಿನ ಲಾಕ್ಡೌನ್ ಬಗ್ಗೆ ನಿರ್ಧರಿಸೋಕೆ ಇನ್ನೂ ಅವಧಿ ಇದೆ. ಸದ್ಯ ಇರೋ ಲಾಕ್ಡೌನ್ ಮುಗಿದ ಮೇಲೆ ವಿಚಾರ ಮಾಡೋಣ ಅಂತ ಹೇಳಿದ್ದಾರೆ. ಜೂನ್ 30ರವರೆಗೆ ಲಾಕ್ಡೌನ್ ಮುಂದುವರಿಸಬೇಕು ಅಂತ ಶಾಸಕ ಸೋಮಶೇಖರ್ ರೆಡ್ಡಿ ಒತ್ತಾಯಿಸಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ಬಳ್ಳಾರಿ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇದೆ. ಜೂನ್ 30ರವರೆಗೆ ಲಾಕ್ಡೌನ್ ಮಾಡಿದ್ರೆ ಉತ್ತಮ. ಅಲ್ಲದೆ ಲಾಕ್ಡೌನ್ಗೂ ಜನರು ಸಹಕಾರ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸರ್ಕಾರ ಲಾಕ್ಡೌನ್ ವಿಸ್ತರಣೆ ಚಿಂತನೆಯಲ್ಲಿ ಇದ್ದಿದ್ರೆ ಕೆಲ ಸಚಿವರು ಈಗಾಗಲೇ ಅನ್ಲಾಕ್ ಬಗ್ಗೆ ಮಾತನಾಡಿದ್ದಾರೆ. ಹೀಗಾಗಿ ಸಚಿವರಲ್ಲೇ ಅನ್ಲಾಕ್ ಬಗ್ಗೆ ಭಿನ್ನ ನಿಲುವು ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಇದೇ ಕಾರಣಕ್ಕೆ ಲಾಕ್ಡೌನ್ ಕಂಟಿನ್ಯೂ ಬೇಡ ಅಂತ ಸಚಿವರಿಗೆ ಆರೋಗ್ಯ ಸಚಿವ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ. ಸೂಕ್ತ ಮಾಹಿತಿ ಇಲ್ಲದೆ ಸಚಿವರು ಮಾತನಾಡಬಾರದು. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೀಗೆ ಹೇಳಿದ್ದಾರೆ. ತಜ್ಞರ ವರದಿಯನ್ನ ಆಧರಿಸಿ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಸಿಎಂ ಯಡಿಯೂರಪ್ಪ ತೀರ್ಮಾನ ಮಾಡ್ತಾರೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ಸಚಿವರು ಜನರ ಭಾವನೆ ಆಧರಿಸಿ ಮಾತನಾಡಿರಬಹುದು. ಹಾಗಂತ ಏಕಾಏಕಿ ಏನು ನಿರ್ಧಾರ ಮಾಡೋಕೆ ಆಗೋದಿಲ್ಲ. ತಜ್ಞರ ವರದಿಯನ್ನ ಆಧರಿಸಿ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಲಾಕ್ಡೌನ್ ಬಗ್ಗೆ ತೀರ್ಮಾನ ಮಾಡ್ತೇವೆ. ಈ ಎಲ್ಲ ಅಂಶಗಳನ್ನ ಸಚಿವರ ಗಮನಕ್ಕೂ ತರ್ತೇನೆ ಅಂತ ಸುಧಾಕರ್ ಸ್ಪಷ್ಟಪಡಿಸಿದ್ರು. ಲಾಕ್ಡೌನ್ ವಿಸ್ತರಣೆ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕಿಡಿಕಾರಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಜೂನ್ 7ರ ನಂತರ ಲಾಕ್ಡೌನ್ ವಿಸ್ತರಣೆ ಮಾಡೋದು ಸರ್ಕಾರಕ್ಕೆ ಬಿಟ್ಟ ವಿಚಾರ. ಆದರೆ ಅವರ ಬತ್ತಳಿಕೆಯಲ್ಲಿ ಏನೇನಿದೆಯೋ ನಮ್ಗೇನ್ ಗೊತ್ತು. ಅವರಿಗೆ ಏನ್ ಸಲಹೆ ಕೊಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಅವರು ನಮ್ಮ ಜೊತೆ ಈ ಬಗ್ಗೆ ಸಮಾಲೋಚನೆ ನಡೆಸಿಲ್ಲ. ಅವರು ನಮ್ಮನ್ನ ಏನಾದ್ರೂ ಕೇಳಿದ್ರಲ್ವಾ ನಾವು ಹೇಳೋದು ಅಂತ ವಾಗ್ದಾಳಿ ನಡೆಸಿದ್ರು. ರಾಜ್ಯದಲ್ಲಿ ಲಾಕ್ಡೌನ್ ಮುಂದುವರಿಸುವುದು ಒಳ್ಳೆಯದು ಅಂತ ಟಿವಿ9ಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಲಾಕ್ಡೌನ್ ಮುಂದುವರಿಸದೇ ಇದ್ರೆ ಮತ್ತೆ ಅನಾಹುತವಾಗುತ್ತೆ. ಹೀಗಾಗಿ 1 ವಾರ ಅಥವಾ 10 ದಿನ ಲಾಕ್ಡೌನ್ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಮಾಜಿ ಸಿಎಂ ಆಗ್ರಹಿಸಿದ್ದಾರೆ. ಕೊರೋನಾ ಕಡಿಮೆಯಾಗಿದೆ ಅಂತ ಅನ್ಲಾಕ್ ಮಾಡಿದ್ರೆ ರಾಜ್ಯದಲ್ಲಿ ಮತ್ತೆ ಮಹಾ ಎಡವಟ್ಟಾಗುತ್ತೆ. ರಾಜ್ಯದಲ್ಲಿ ಇನ್ನೂ ಕೊರೋನಾ ಸಾವು ನೋವು ಕಡಿಮೆ ಆಗಿಲ್ಲ ಅಂತ ಎಚ್ಡಿಕೆ ಹೇಳಿದ್ರು. ಲಾಕ್ಡೌನ್ ಕಂಟಿನ್ಯೂ ಆದರೆ ರೈತರು ವ್ಯಾಪಾರಸ್ಥರಿಗೆ ಕಷ್ಟವಾಗಲಿದ್ದು, ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಪರಿಸ್ಥಿತಿ ಅವಲೋಕಿಸಿ ನಿರ್ಧರಿಸಬೇಕು ಅಂತ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಜೂನ್ 7ರ ಹೊತ್ತಿಗೆ ಯಾವ ಪರಿಸ್ಥಿತಿ ಇದೆಯೋ ನೋಡಿಕೊಂಡು ತೀರ್ಮಾನ ಮಾಡಲಾಗುತ್ತೆ. ಕಠಿಣ ನಿಯಮಗಳಿಂದ ಸಹಕಾರಿಯಾಗಿದ್ದು ಕೋವಿಡ್ ನಿಯಂತ್ರಣಕ್ಕೆ ಬಂದಿದೆ. ಹೀಗಾಗಿ ಈಗ ಕೋವಿಡ್ ನಿಯಂತ್ರಣ ಮುಖ್ಯ. ಆದರೂ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಪರಿಸ್ಥಿತಿ ಅವಲೋಕಿಸಿ ನಿರ್ಧರಿಸಬೇಕಾಗುತ್ತೆ ಅಂತ ಸುಮಲತಾ ಅಭಿಪ್ರಾಯಪಟ್ಟಿದ್ದಾರೆ. ಕರಿಹೆಮ್ಮಾರಿ ವಿರುದ್ಧದ ಹೋರಾಟದಲ್ಲಿ ಸಂಜೀವಿನಿಯ ಕೊರತೆ ಹೇಗಿದೆ? 3ನೇ ಅಲೆಗೂ ಮೊದಲೇ ಮಕ್ಕಳಿಗೆ ಶಾಕ್ ಕೊಡ್ತಿರೋದು ಹೇಗೆ? ಕೊರೋನಾ ರಸ್ತೆ ಮಧ್ಯೆ ಬೈಕ್ ನಿಲ್ಲಿಸಿ ಕಿರಿಕ್ ಮಾಡಿದ ಯುವಕನಿಗೆ ತಹಸೀಲ್ದಾರ್ ಶಾಕ್ ಕೊಟ್ಟಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಕೊರೋನಾ ಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ 1250 ಬ್ಲಾಕ್ ಫಂಗಸ್ ಪ್ರಕರಣಗಳಿದ್ದು, ಕೇಂದ್ರ ಸರ್ಕಾರದಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಇಂಜೆಕ್ಷನ್ ಬರ್ತಾ ಇಲ್ಲ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಸೂಲಿಕುಟ್ಟೆ ಗ್ರಾಮದಲ್ಲಿ ಮಾತನಾಡಿದ ಅವರು, ರಾಜ್ಯಕ್ಕೆ ಔಷಧ ತರೋದಕ್ಕೆ ಸದಾನಂದ ಗೌಡರು ಪ್ರಯತ್ನಿಸ್ತಾ ಇದ್ದು, ರಾಜ್ಯಕ್ಕೆ ಕನಿಷ್ಠ 8 ರಿಂದ 10 ಸಾವಿರ ವಯಲ್ಸ್ ಆಂಪೋಟೆರಿಸಿನ್ ಬಿ ವಯಲ್ಸ್ ಬೇಕಾಗಿದೆ ಅಂತ ತಿಳಿಸಿದರು. ರಾಜ್ಯದಲ್ಲಿ ಬ್ಲಾಕ್ ಫಂಗಸ್ ಹಾವಳಿ ಹೆಚ್ಚಾಗಿದ್ದು, ಔಷಧಕ್ಕೆ ಕೊರತೆ ಉಂಟಾಗಿರುವುದು ತೀವ್ರ ಆತಂಕ ಮೂಡಿಸಿದೆ. ಬ್ಲಾಕ್ ಫಂಗಸ್ಗೆ ಔಷಧ ಪೂರೈಕೆಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಇನ್ನು 2 ಲಕ್ಷ ಆಂಪೋಟೆರಿಸಿನ್ ಬಿ ವಯಲ್ಸ್ ಔಷಧ ಬೇಕಾಗಿದ್ದು, ಇದು ಬಂದ ಕೂಡಲೇ ಔಷಧದ ಸಮಸ್ಯೆ ಬಗೆಹರಿಯಬಹುದು ಅಂತ ಡಿಸಿಎಂ ತಿಳಿಸಲಿದ್ದಾರೆ. ಕೋವಿಡ್ ಕೇರ್ ಸೆಂಟರ್ಗೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಭೇಟಿ ನೀಡಿ ಸೋಂಕಿತರ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಮಹದೇಶ್ವರ ನಗರದಲ್ಲಿ ಇರುವ ಕೋವಿಡ್ ಕೇರ್ ಸೆಂಟರ್ಗೆ ಭೇಟಿ ನೀಡಿ ಸೋಂಕಿತರ ಆರೋಗ್ಯ, ಔಷಧಿ, ಊಟದ ಬಗ್ಗೆ ವಿಚಾರಿಸಿದರು. ಇದೇ ವೇಳೆ ಚನ್ನಪಟ್ಟಣ ಡಿಎಚ್ಒ ಡಾಕ್ಟರ್ ರಾಜುಗೆ 10 ಇಂಜೆಕ್ಷನ್ ಕಾನ್ಸಂಟ್ರೇಟರ್ಗಳನ್ನು ವಿತರಣೆ ಮಾಡಿದರು. ಕುಂದಾನಗರಿ ಬೆಳಗಾವಿಯಲ್ಲಿ ಕೊರೋನಾ ಬಿಗ್ ಶಾಕ್ ಕೊಟ್ಟಿದೆ. 2 ದಿನದಲ್ಲಿ 127 ಮಕ್ಕಳಿಗೆ ಕೋವಿಡ್ ದೃಢಪಟ್ಟಿದೆ. ನಿನ್ನೆ 18 ವರ್ಷದ ಒಳಗಿನ 97 ಮಕ್ಕಳಿಗೆ ಹಾಗೂ ಇವತ್ತು 30 ಮಕ್ಕಳಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ. ಕೊರೋನಾ 3ನೇ ಅಲೆ ಬರುವ ಮೊದಲೇ ಕೊರೋನಾ ಮಕ್ಕಳ ಮೈ ಸೇರ್ತಾ ಇದ್ದು, ಮಕ್ಕಳ ಮೇಲೆ ಹೆಚ್ಚಿನ ನಿಗಾ ವಹಿಸದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ.
ಸರ್ಕಾರದ ನಿಯಮ ಉಲ್ಲಂಘಿಸಿ ಬಾಗಲಕೋಟೆಯಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಲಾಗಿದೆ. ಹುನಗುಂದ ತಾಲೂಕಿನ ಹೂವಿನಹಳ್ಳಿ ಗ್ರಾಮದಲ್ಲಿ ಮನೆಯ ಎದುರು ಶಾಮಿಯಾನ ಹಾಕಿ ಮದುವೆ ಮಾಡಿದ್ದಾರೆ. ನೂರಾರು ಜನ ಮದುವೆಯಲ್ಲಿ ಭಾಗಿಯಾಗಿದ್ದು ಮಾಸ್ಕ್ ಕೂಡ ಸರಿಯಾಗಿ ಧರಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಲಾಕ್ಡೌನ್ ನಡುವೆ ರಸ್ತೆ ಮಧ್ಯೆ ಬೈಕ್ ನಿಲ್ಲಿಸಿ ಯುವಕನೊಬ್ಬ ಉದ್ದಟತನ ಮೆರೆದಿದ್ದು ತಹಶೀಲ್ದಾರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ದಾವಣಗೆರೆ ಕೆಆರ್ ಮಾರ್ಕೆಟ್ನಲ್ಲಿ ಘಟನೆ ನಡೆದಿದ್ದು ರಸ್ತೆ ಮಧ್ಯೆ ಬೈಕ್ ಪಾರ್ಕ್ ಮಾಡಿ ಯುವಕನೊಬ್ಬ ದಿನಸಿ ಖರೀದಿಗೆ ಹೋಗಿದ್ದ. ಈ ವೇಳೆ ಗಾಡಿ ಸೀಸ್ ಮಾಡುವಂತೆ ಪೊಲೀಸರಿಗೆ ತಹಶೀಲ್ದಾರ್ ಗಿರೀಶ್ ಸೂಚಿಸಿದ್ರು. ಆದರೂ ಕೂಡ ಬೈಕ್ ಕೀ ನೀಡದೆ ಕಿರಿಕ್ ಮಾಡಿದ್ದು ತಹಶೀಲ್ದಾರ್ ಬೀಗ ಕಸಿದುಕೊಂಡ್ರು. ಸಿನಿಮಾ ಕಲಾವಿದರಿಗೆ ಉಚಿತವಾಗಿ ಕೋವಿಡ್ ಲಸಿಕೆ ನೀಡಲಾಗ್ತಾ ಇದೆ. ಬೆಂಗಳೂರಿನ ಕಲಾವಿದರ ಸಂಘದಲ್ಲಿ ಉಚಿತ ವ್ಯಾಕ್ಸಿನ್ ಶಿಬಿರ ಆಯೋಜಿಸಲಾಗಿದೆ. ಹಿರಿಯ ನಟ ದೊಡ್ಡಣ್ಣ, ನಟಿ, ನಿರ್ದೇಶಕಿ ರೂಪಾ ಅಯ್ಯರ್ ನೇತೃತ್ವದಲ್ಲಿ ವ್ಯಾಕ್ಸಿನ್ ಶಿಬಿರ ನಡೀತಾ ಇದ್ದು 2 ದಿನದಲ್ಲಿ ಒಟ್ಟು 500 ಕಲಾವಿದರಿಗೆ ವ್ಯಾಕ್ಸಿನ್ ನೀಡುವ ಟಾರ್ಗೆಟ್ ಇಟ್ಟುಕೊಳ್ಳಲಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ನಾಯಕತ್ವ ಕೊರತೆ ಇರೋದರ ಬಗ್ಗೆ ನಟ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೊರೋನಾದಿಂದಾಗಿ ಚಿತ್ರರಂಗದಲ್ಲಿ ಲೈಟ್ ಬಾಯ್ಸ್ನಿಂದ ನಿರ್ಮಾಪಕರವರೆಗೂ ಕಷ್ಟದಲ್ಲಿದ್ದಾರೆ. ಸರ್ಕಾರಕ್ಕೆ ಮನವಿ ಮಾಡಿದ್ರಿಂದ ಲಸಿಕೆಗೆ ವ್ಯವಸ್ಥೆ ಮಾಡಿದ್ದು, ಸಿನಿಮಾ ಕಲಾವಿದರು, ಕಾರ್ಮಿಕರಿಗೂ ಸರ್ಕಾರ ಪರಿಹಾರ ಪ್ಯಾಕೇಜ್ ಘೋಷಿಸಲಿ ಅಂತ ಮನವಿ ಮಾಡಿದ್ರು. ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್, ಅಂಬರೀಶ್ ಇದ್ದಿದ್ರೆ ಇಷ್ಟು ಕಷ್ಟ ಆಗ್ತಾ ಇರಲಿಲ್ಲ. ಅಂಬರೀಶ್ ಇದ್ದಿದ್ರೆ ಇಂಥವನ್ನೆಲ್ಲ ನಿಭಾಯಿಸ್ತಾ ಇದ್ರು. ಆಗ ಚಿತ್ರರಂಗದ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಒಂದು ಧ್ವನಿ ಇತ್ತು ಅಂತ ರಾಕ್ಲೈನ್ ಹೇಳಿದ್ರು. ಮಗನ ಔಷಧಿಗಾಗಿ ತಂದೆಯೊಬ್ಬರು 280 ಕಿಲೋಮೀಟರ್ ಸೈಕಲ್ ತುಳಿದಿದ್ದಾರೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಗಾಣಿಗನಕೊಪ್ಪಲು ಗ್ರಾಮದಲ್ಲಿ ಮನಕಲುಕುವ ಘಟನೆ ನಡೆದಿದೆ. ಗಾರೆ ಕೆಲಸ ಮಾಡುವ ಆನಂದ್ ಮಗನಿಗಾಗಿ 100 ಕಿಲೋಮೀಟರ್ ಸೈಕಲ್ ತುಳಿದು ಔಷಧಿ ತಂದಿದ್ದಾರೆ. ಮಾನಸಿಕ ವಿಶೇಷ ಚೇತನ ಮಗನಿಗೆ 10 ವರ್ಷಗಳಿಂದ ಮಾತ್ರೆ ಕೊಡಿಸಲಾಗ್ತಾ ಇತ್ತು. ಒಮ್ಮೆ ಮಾತ್ರೆ ತಪ್ಪಿದ್ರೆ 18 ವರ್ಷ ಮತ್ತೆ ಮಾತ್ರೆ ನೀಡಬೇಕಾದ ಆತಂಕವಿದೆ. ಆದರೆ ಲಾಕ್ಡೌನ್ನಿಂದಾಗಿ ಯಾರೂ ಬೈಕ್ ಕೊಟ್ಟಿಲ್ಲ. ಕೊನೆಗೆ ಸೈಕಲ್ನಲ್ಲೇ ಬೆಂಗಳೂರಿನ ನಿಮಹನ್ಸ್ ಆಸ್ಪತ್ರೆಗೆ ಬಂದು ಮಾತ್ರೆ ತಂದಿದ್ದಾರೆ. ದೇಶದ ಲಕ್ಷಾಂತರ ಜನರ ಸಾವಿಗೆ ಮೋದಿ ಕಾರಣ ಅಂತ ಆರೋಪ ಮಾಡಿದ್ದು ಯಾರು? ಒಂದೇ ಆಂಬ್ಯುಲೆನ್ಸ್ನಲ್ಲಿ 3 ಶವ ಸಾಗಾಟ ಮಾಡಿದ್ದು ಎಲ್ಲಿ? ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನ ಆರೋಪಿಗಳ ಜಾಮೀನು ಭವಿಷ್ಯ ಎಲ್ಲಿಗೆ ಬಂತು? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಕೊರೋನಾ ಮೊದಲ ಅಲೆಯಲ್ಲಿ ಜಾಗಟೆ ಬಾರಿಸಿದ್ರು, ದೀಪ ಹಚ್ಚಿದ್ರು, ಏನೇನೋ ಮಾಡಿಸಿದ್ರು. ಅಲ್ಲದೆ 2ನೇ ಅಲೆ ಬಗ್ಗೆ ಮೊದಲೇ ಮಾಹಿತಿ ಇದ್ರೂ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಸಂಪೂರ್ಣ ಫೇಲ್ ಆಗಿದ್ದಾರೆ ಅಂತ ಸಿದ್ದರಾಮಯ್ಯ ಗುಡುಗಿದ್ರು. ಅಲ್ಲದೆ ಮೊದಲ ಅಲೆ ಜಯಿಸಿದ್ದೇವೆ ಅಂತ ಹೇಳಿ 2ನೇ ಅಲೆಯಲ್ಲಿ ಮೈಮರೆತು ಕುಳಿತು ಬಿಟ್ಟರು. ದೇಶದಲ್ಲಾದ ಅನಾಹುತಗಳಿಗೆ, ಲಕ್ಷಾಂತರ ಸಾವುಗಳಿಗೆ ಪ್ರಧಾನಿ ಮೋದಿಯೇ ಕಾರಣ ಅಂತ ಸಿದ್ದು ಆರೋಪಿಸಿದ್ರು. ರಾಜ್ಯದಲ್ಲಿ ವಿತ್ತೀಯ ಕೊರತೆ ಎದುರಾಗುವುದಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಯಾವತ್ತೂ ವಿತ್ತೀಯ ಕೊರತೆ ಆಗಿರಲಿಲ್ಲ. ಆದ್ರೀಗ 20,000 ಕೋಟಿ ವಿತ್ತೀಯ ಕೊರತೆ ಎದುರಾಗಿದೆ. ನಾನು 5 ವರ್ಷದಲ್ಲಿ 1,25,000 ಕೋಟಿ ಸಾಲ ಮಾಡಿದ್ದೆ. ಆದರೆ ಬಿಎಸ್ವೈ 1.5 ವರ್ಷದಲ್ಲಿ 2.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇಷ್ಟೊಂದು ಸಾಲ ಯಾಕೆ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆ ಸಿಬ್ಬಂದಿ ಸೋಂಕಿತರ ಮೃತದೇಹ ಶಿಫ್ಟ್ ಮಾಡುವಾಗ ಬೇಜವಾಬ್ದಾರಿತನ ತೋರಿಸಿದ್ದಾರೆ. ಒಂದೇ ಆಂಬ್ಯುಲೆನ್ಸ್ನಲ್ಲಿ 3 ಶವಗಳನ್ನು ಸಾಗಿಸಿದ್ದಾರೆ. ಇದರಿಂದ ಶಿವಮೊಗ್ಗದ ಜನರು ಮೆಗ್ಗಾನ್ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಕಿಂಗ್ ಪಿನ್ಗಳು ಸಲ್ಲಿಸಿರುವ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೋರ್ಟ್ ಜೂನ್ 2ಕ್ಕೆ ಮುಂದೂಡಿದೆ. ನರೇಶ್ ಗೌಡ ಹಾಗೂ ಶ್ರವಣ್ ಸಲ್ಲಿಸಿರುವ ಅರ್ಜಿ ಬಗ್ಗೆ ಆಕ್ಷೇಪಣೆ ಸಲ್ಲಿಸೋಕೆ ಕೋರ್ಟ್ ಸೂಚಿಸಿತ್ತು. ಹೀಗಾಗಿ ಆಕ್ಷೇಪಣೆ ಸಲ್ಲಿಸೋಕೆ ಪೊಲೀಸರು ಕಾಲಾವಕಾಶ ಕೋರಿದ್ದು 91ನೇ ಸಿಟಿ ಸಿವಿಲ್ ಕೋರ್ಟ್ ವಿಚಾರಣೆಯನ್ನ ಜೂನ್ 2ಕ್ಕೆ ಮುಂದೂಡಿದೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಸಂಬಂಧಿಸಿದಂತೆ ಯುವತಿಯ ತಂದೆ ಧಾರವಾಡ ಹೈಕೋರ್ಟ್ಗೆ ಹೆಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ರು. ಹೀಗಾಗಿ ಯುವತಿ ಇರುವ ಸ್ಥಳಕ್ಕೆ ತೆರಳೋಕೆ ರಿಜಿಸ್ಟ್ರಾರ್ ಜನರಲ್ಗೆ ಹೈಕೋರ್ಟ್ ಸೂಚಿಸಿತ್ತು. ಅದರಂತೆ ರಿಜಿಸ್ಟ್ರಾರ್ ಜನರಲ್ ಶಿವಶಂಕರೇಗೌಡ, ಜಂಟಿ ರಿಜಿಸ್ಟ್ರಾರ್ ವರಲಕ್ಷ್ಮಿ ಯುವತಿ ನಿವಾಸಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ತಂದೆ ಜೊತೆ ಮಾತನಾಡೋಕೆ ಯುವತಿ ನಿರಾಕರಿಸಿದ್ದಾಳೆ. ಎಲ್ಲವೂ ಸರಿ ಹೋದಾಗ ತಂದೆ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ದಾಳೆ.
ಬೆಂಗಳೂರಿನಲ್ಲಿ ಬಾಂಗ್ಲಾ ಯುವತಿ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಿಸಿದಂತೆ ನಾಪತ್ತೆಯಾಗಿರುವ 3 ಪ್ರಮುಖ ಆರೋಪಿಗಳು ಇನ್ನೂ ಪತ್ತೆಯಾಗಿಲ್ಲ. ಆರೋಪಿಗಳಾದ ಗಂಡ, ಹೆಂಡತಿ ಹಾಗೂ ಯುವಕ ಪರಾರಿಯಾಗಿದ್ದು ಚೆನ್ನೈನಲ್ಲಿ ತಲೆಮರೆಸಿಕೊಂಡ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಪೊಲೀಸರು ಕೇಸ್ನ ಆರೋಪಿಗಳ ಸಂಪರ್ಕಿತರನ್ನ ವಿಚಾರಣೆ ನಡೆಸುತ್ತಿದ್ದಾರೆ. ರಾಮಮೂರ್ತಿ ನಗರ ರೇಪ್ ಕೇಸ್ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಘಟನೆ ಬಗ್ಗೆ ಸಂತ್ರಸ್ತೆ 6 ಪುಟಗಳ ಹೇಳಿಕೆ ಸಲ್ಲಿಸಿದ್ದಾಳೆ. ತನ್ನ ಮೇಲೆ ಆಗಿರುವ ಹಲ್ಲೆ, ದೌರ್ಜನ್ಯ ಹಾಗೂ ಅತ್ಯಾಚಾರದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾಳೆ. ಸಂತ್ರಸ್ತೆಗೆ ಮೆಡಿಕಲ್ ಟೆಸ್ಟ್ ನಡೆಸಲಾಗಿದ್ದು ಈ ವೇಳೆ ಹಲ್ಲೆಯ ಕುರುಹುಗಳು ಪತ್ತೆಯಾಗಿವೆ. ಇನ್ನು ಕೇಸ್ ತನಿಖೆ ಚುರುಕುಗೊಳಿಸಿರೋ ಡಿಸಿಪಿ ಶರಣಪ್ಪ ಬೇಗ ತನಿಖೆ ಮುಂದುವರೆಸಿ ತಿಂಗಳೊಳಗೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸೋಕೆ ಪ್ಲಾನ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಭಾರೀ ಗೋಲ್ಮಾಲ್ ನಡೆದಿದ್ದು ಹಾಲಿಗೆ ನೀರು ಮಿಶ್ರಣ ಮಾಡಿ ವಂಚಿಸ್ತಾ ಇದ್ದ ಜಾಲ ಪತ್ತೆಯಾಗಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಬಳಿಯ ಹಾಲು ಒಕ್ಕೂಟದಲ್ಲಿ ಅಕ್ರಮ ನಡೆದಿದ್ದು ಶೀತಲೀಕರಣ ಕೇಂದ್ರಗಳಿಗೆ ಒಕ್ಕೂಟಕ್ಕೆ ಸಾಗಿಸುವಾಗ ನೀರು ಮಿಶ್ರಣ ಮಾಡ್ತಾ ಇದ್ರು. ಹಾಲು ಸಾಗಿಸುವ ಗುತ್ತಿಗೆ ಪಡೆದಿರುವವರೇ ಕೃತ್ಯ ಎಸಗಿದ್ದು ನಿತ್ಯ ಸಾವಿರಾರು ಲೀಟರ್ ಹಾಲು ಕದ್ದು ನೀರು ಮಿಶ್ರಣ ಮಾಡ್ತಾ ಇದ್ರು. ನೀರು ಮಿಶ್ರಿತ ಹಾಲು ಬರುವಂತೆ ಟ್ಯಾಂಕರ್ ವಿನ್ಯಾಸ ಮಾಡಿದ್ದು ಅನುಮಾನಗೊಂಡು ತಪಾಸಣೆ ಮಾಡಿದಾಗ ಜಾಲ ಬಯಲಾಗಿದೆ. ಬಹುಭಾಷಾ ನಟಿ ಪ್ರಣೀತಾ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಲಾಕ್ಡೌನ್ ನಡುವೆ ಸಿಂಪಲ್ ಆಗಿ ಪ್ರಣೀತಾ ಸಪ್ತಪದಿ ತುಳಿದಿದ್ದಾರೆ. ಉದ್ಯಮಿ ನಿತಿನ್ ರಾಜು ಜೊತೆ ನಟಿ ಪ್ರಣೀತಾ ಮದುವೆಯಾಗಿದ್ದು ನಿನ್ನೆ ಮದುವೆ ಆಗಿದ್ದೀವಿ, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಪ್ರಣೀತಾ TV9ಗೆ ತಿಳಿಸಿದ್ದಾರೆ.